ಇಸ್ರೇಲ್ ಇರಾನ್ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿ ಖತಾರ್ ಬಳಿಕ ಹೈಫಾದಲ್ಲೂ ಕೂಡ ಭಾರತಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಹೈಫಾದ ಮೇಲೆ ದಾಳಿಯಾಗಿದೆ. ಇಲ್ಲಿ ಭಾರತಕ್ಕೆ ಭೀತಿ ಅಂತ ಹೇಳಲಾಗ್ತಾ ಇದೆ. ಇದನ್ನು ಭಾರತ ಇಸ್ರೇಲ್ ವ್ಯಾಪಾರ ವಿಚಾರ ಅಂತ ಬಂದಾಗ ಈ ಹೈಫಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಸ್ರೇಲ್ ಭಾರತದ ಆಧುನಿಕ ಗೆಳೆಯ ಇಸ್ರೇಲ್. ಈ ಗೆಳೆಯನೊಂದಿಗೆ ಹೈಫಾದಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಿರೋದು ಭಾರತ. ಸೊ ಅಂಥ ಹೈಫಾದ ಮೇಲೇ ದಾಳಿಯ ಭೀತಿ ಒಂದು ಕಡೆ ಇದೆ. ಹೈಫಾದಲ್ಲೂ ಭಾರತಕ್ಕೆ ಬಿಗ್ ಶಾಕ್ ಎದುರಾಗಬಹುದು ಅಂತ ಕತಾರ್ ಆದಮೇಲೆ ಹೈಫಾದ ಮೇಲೆ ಇವು ದಾಳಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇಸ್ರೇಲ್ನ ಬಂದರು ತೈಲ ಕ್ಷೇತ್ರಗಳಲ್ಲಿ ಭಾರತ ಪಾಲುದಾರ. ಭಾರತ ದೇಶವಾಗಿ ಅಥವಾ ಕೆಲ ಉದ್ಯಮಿಗಳು ಕೂಡ ಅಲ್ಲಿ ಹಣ ಹೂಡಿಕೆ ಮಾಡಿರಬಹುದು ಹೈಫಾದಲ್ಲಿ. ಸೊ ಹಾಗಾಗಿ ಈ ಪಾಲುದಾರ ಪಾರ್ಟ್ನರ್ ಇದ್ದಾರಲ್ಲ, ಇಲ್ಲೇನು ದಾಳಿ ಆಗಿಬಿಟ್ರೆ, ಹೈಫಾದ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಬಂದರು ಹಾಳಾಗಿಬಿಟ್ರೆ ಭಾರತಕ್ಕೆ ಅಪಾಯ ಅಂತ. ಹೈಫಾ ಬಂದರು ಮೇಲೆ ದಾಳಿ ಮಾಡಿರೋದು ಇರಾನ್ ತೈಲಕ್ಕಾಗಿ ಖತಾರ್ ಮೇಲೆ ಅವಲಂಬನೆ ಮಾಡಿದ್ದು ಭಾರತ. ಇದೀಗ ಹೈಫಾ ಕತೆ ನೋಡಿದ್ರೆ ಹೈಫಾ ಕತೆ ಕೂಡ ಭಿನ್ನವಾಗಿ ಏನಿಲ್ಲ. شام يطلع ابو موزي الشام اشمود يا زكوك اشمط يا رب.